ಬೆಳಗಾವಿ ಸುವರ್ಣಸೌಧದ ಪಶ್ಚಿಮ ದ್ವಾರದ ಬಳಿ ಇವತ್ತು ರಣಾಂಗಣವೇ ಸೃಷ್ಟಿಯಾಗಿಬಿಟ್ಟಿದೆ. ಒಂದು ಕಡೆ ಸಿಟಿ ರವಿ ಮೇಲೆ ಅಟ್ಯಾಕ್ ಮಾಡಲಿಕ್ಕೂ ಕೂಡ ಮುಂದಾಗಿರೋದು, ಅದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಇಂದಲೇ ಈ ರೀತಿಯಾದಂಥ ಹಲ್ಲೆಗೆ ಮುಂದಾಗಿರೋದು. ಒಟ್ಟಾರೆಯಾಗಿ ಬೆಳಗಾವಿ ಸುವರ್ಣಸೌಧದ ಪಶ್ಚಿಮ ದ್ವಾರದ ಮುಂದೆ ಪ್ರಕ್ಷುಬ್ಧವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ ಚನ್ನರಾಜು ಹಟ್ಟಿವಳಿಯವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ 30ಕ್ಕೂ ಅಧಿಕ ಬೆಂಬಲಿಗರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಸಿಟಿ ರವಿ ಆಡಿದಂಥ ಮಾತುಗಳು ರಾಷ್ಟ್ರವ್ಯಾಪಿ ಸಂಚಲನಕ್ಕೆ ಕಾರಣವಾಗಿಬಿಟ್ಟಿದೆ. ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಒಂದು ಕಡೆ ಈ ಕೇಸ್ ಬಗ್ಗೆ ಸಂಪೂರ್ಣವಾಗಿ ಈ ಘಟನೆಯ ಬಗ್ಗೆ ಒಂದಿಷ್ಟು ವಿವರಗಳನ್ನು ಕೊಟ್ಟು ಬಿಡ್ತೀನಿ. ಜನರಿಂದ ಆಯ್ಕೆಯಾಗಿ ನಮ್ಮ ತೆರಿಗೆ ಹಣದಲ್ಲಿ ಎಲ್ಲ ಶಾಸಕರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ನಮ್ಮ ಶಾಸಕರು ವಿಧಾನಸಭೆಗಳಲ್ಲಿ ಜೊತೆಗೆ ವಿಧಾನ ಪರಿಷತ್ ಅಧಿವೇಶನಗಳಲ್ಲಿ ಕೂತ್ಕೊಂಡು ಎಂತಹ ಕೆಟ್ಟ ಪದಗಳನ್ನು ಬಳಸ್ತಾರೆ ಅಂದರೆ ಮೃಗಗಳಂತೆ ವರ್ತಿಸೋದನ್ನು ಗಮನಿಸಿದ್ರೆ ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡು ಅಂತ ಅನಿಸುತ್ತೆ. ವೀಕ್ಷಕರು, ಚಿಕ್ಕಮಗಳೂರು ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಬಳಸಿರೋ ಪದಪ್ರಯೋಗ ಇವತ್ತು ರಾಷ್ಟ್ರವ್ಯಾಪಿ ಸಂಚಲನವನ್ನು ಸೃಷ್ಟಿಸುವ ಸಾಧ್ಯತೆಯನ್ನು ಹುಟ್ಟುಹಾಕಿರೋದು. ಅಮಿತ್ ಶಾ ಬಳಸಿದಂಥ ಮಾತುಗಳು ಈಗಾಗಲೇ ಇಡೀ ರಾಷ್ಟ್ರದಲ್ಲಿ ವಿರೋಧಕ್ಕೂ ಕೂಡ ಕಾರಣವಾಗಿದೆ. ಇನ್ನೊಂದು ಕಡೆ ಅಮಿತ್ ಶಾ ಅವ್ರನ್ನ ಬೆಂಬಲಿಸೋ ಒಂದು ಸದುದ್ದೇಶದಲ್ಲಿ ಸಿಟಿ ರವಿಯವರು ಅವಾಚ್ಯ ಪದಗಳನ್ನು ಬಳಕೆ ಮಾಡಿದ್ದಾರೆ, ಅದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ. ಒಬ್ಬ ಹೆಣ್ಣು ಮಗಳ ಮೇಲಿನ ಪುರುಷ ಪ್ರಧಾನ ಸಮಾಜದ ವರ್ತನೆ ಬಗ್ಗೆ ಈಗ ಎಲ್ಲೆಡೆ ಆಕ್ರೋಶ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಏನಿದು ಘಟನೆ? ನಿಜಕ್ಕೂ ಸಿಟಿ ರವಿ ಅವರು ಅಂತಹ ಪದಪ್ರಯೋಗವನ್ನು ಮಾಡಿದ್ರ? ಹಾಗಾದರೆ ವಿಧಾನ ಪರಿಷತ್ನಲ್ಲಿ ಆಗಿದ್ದೇನು? ಆ ಘಟನೆಯ ಸವಿವರವನ್ನು ಕೂಡ ನಾನು ಹೇಳಿಬಿಡ್ತೀನಿ. ಅಂಬೇಡ್ಕರ್ ಇದೊಂದು ಪ್ಯಾಷನ್ ಆಗಿಬಿಟ್ಟಿದೆ ಅಂತ ಅಮಿತ್ ಶಾ ಅವರು ಸೆಂಟ್ರಲಲ್ಲಿ ಗುಡುಗಿದ್ರು. ಅಂದರೆ ಅವ್ರು ಹೇಳಿದ್ದು ಯಾವ ಉದ್ದೇಶ ಇದೆಯೋ ಗೊತ್ತಿಲ್ಲ, ಆದರೆ ಅಂಬೇಡ್ಕರ್ ಇದೊಂದು ಪ್ಯಾಷನ್ ಆಗಿಬಿಟ್ಟಿದೆ. ಇಷ್ಟು ಬಾರಿ ದೇವರ ಹೆಸರನ್ನಾದರೂ ಹೇಳಿದರೆ ನಿಮಗೆಲ್ಲ ಸ್ವರ್ಗದಲ್ಲಾದರೂ ಸ್ಥಾನ ಸಿಗ್ತಾ ಇತ್ತು ಆ ಹೆಸರನ್ನು ಹೇಳಿದವರಿಗೆ ಅಂತ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ಈಗ ರಾಷ್ಟ್ರವ್ಯಾಪಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ, ಒಂದಿಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಅನೇಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಅಮಿತ್ ಶಾ ಅವ್ರನ್ನ ತಲೆದಂಡ ಮಾಡಬೇಕು ಅಂತಲೂ ಕೂಡ ಕೇಳ್ತಿದ್ದಾರೆ. ಇನ್ನೊಂದು ಕಡೆ ಇದರ ವಿರುದ್ಧವಾಗಿ ರಾಜ್ಯದಲ್ಲೂ ಕೂಡ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಹಾಗಾಗಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲೂ ಕೂಡ ಅಮಿತ್ ಶಾ ವಿರುದ್ಧವಾಗಿ ಆಕ್ರೋಶ ಕೇಳಿ ಬಂತು. ಈ ನಡುವೆ ಸಿಟಿ ರವಿ ಆಡಿದಂಥ ಪದಗಳು ಈಗ ಮಹಿಳಾ ಸಂಘಟನೆಗಳನ್ನು ಕೂಡ ರೊಚ್ಚಿಗೇಳುವಂತೆ ಮಾಡಿವೆ. ಅತ್ತ ಸಂಸತ್ನಲ್ಲಿ ಅಂಬೇಡ್ಕರ್ ಅವರ ವಿಚಾರವಾಗಿ ಆಡಳಿತಾರೂಢ NDA ಸದಸ್ಯರು ಹಾಗೂ ವಿಪಕ್ಷ ಸದಸ್ಯರ ನಡುವೆ ದೊಡ್ಡ ಮಟ್ಟದ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ನೂಕಾಟ ತಳ್ಳಾಟದಲ್ಲಿ ಇಬ್ಬರು ಸಂಸದರು ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಇದರ ಮಧ್ಯೆ ಕರ್ನಾಟಕದ ವಿಧಾನ ಪರಿಷತ್ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಇದು ಇನ್ನೊಂದು ಹಂತಕ್ಕೆ ಜೊತೆಗೆ ಇನ್ನೊಂದು ಮಜಲನ್ನು ಕೂಡ ತೆಗೆದುಕೊಂಡಿರೋದು. ಈ ಸಂಬಂಧ ಪರಸ್ಪರ ಚರ್ಚೆ ನಡೀತಾ ಇದ್ದಂಥ ವೇಳೆಯಲ್ಲಿ BJP ಸದಸ್ಯರಾಗಿರ್ತಕ್ಕಂಥ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅಶ್ಲೀಲ ಪದವನ್ನು ಪ್ರಯೋಗ ಮಾಡ್ತಾರೆ. ಅದರ ವಿರುದ್ಧವಾಗಿ ಈಗ ಆರೋಪ ಕೇಳಿ ಬರ್ತಾ ಇರೋದು. ಅದು ನಿಜವೋ ಸತ್ಯವೋ, ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂಥ ವ್ಯಕ್ತಿಗಳು ಜೊತೆಗೆ ಶಾಸಕರನ್ನು ಕೂಡ ಕೇಳಿಬಿಡೋಣ ಅವರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ. ವಿಧಾನ ಪರಿಷತ್ನಲ್ಲಿ BJP ಸದಸ್ಯರು ಈ ಪ್ರಾಸ್ಟ್ಯೂ ಅನ್ನೋ ಪದವನ್ನು ನಾನು ಬಳಸಲಿಕ್ಕೆ ಹೋಗೋದಿಲ್ಲ, ಆ ಥರದ ಪದ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಂಡಾಮಂಡಲವಾಗಿಬಿಟ್ರು. ಅವರಿಗೆ ಆ ಕ್ಷಣದಲ್ಲೇ ಅವ್ರಿಗಾದಂಥ ಅವಮಾನವನ್ನು ತಡೆದುಕೊಳ್ಳಲಾಗದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕ್ತಾ ಪರಿಷತ್ನಿಂದನೇ ಹೊರಗೆ ಬಂದರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸದಸ್ಯರು ಒಂದು ಕಡೆ ಸಿಟಿ ರವಿ ವಿರುದ್ಧ ಮುಗಿಬಿದ್ದರು, ಬೆಂಬಲಿಗರು ಕೂಡ ಹಲ್ಲೆಗೆ ಮುಂದಾದರು. ಜೊತೆಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸಭಾಪತಿಗೂ ಕೂಡ ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ಪರಿಷತ್ನಲ್ಲಿ ಪ್ರತಿಭಟನೆ ನಡೀಬೇಕಾದ್ರೆ ಇದು ಅಂಬೇಡ್ಕರ್ ಪ್ರತಿಗಳನ್ನು ಹಿಡಿದು, ಫೋಟೋಗಳನ್ನು, ಭಾವಚಿತ್ರಗಳನ್ನು ಹಿಡಿದು ಹೋರಾಟ ನಡೆಸಬೇಕಾದ್ರೆ, ಪ್ರತಿಭಟನೆ ನಡೆಸಬೇಕಾದ್ರೆ ರಾಹುಲ್ ಗಾಂಧಿ ಅವ್ರನ್ನ ಇದೇ BJP MLC ಆಗಿರ್ತಕ್ಕಂಥ ಸಿಟಿ ರವಿ ಅವರು ಡ್ರಗ್ ಅಡಿಕ್ಟ್ ಅಂತ ಹೇಳಿ ಕರೆದು ಬಿಡ್ತಾರೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಹಾಗಾದರೆ ನೀವು ಈ ರೀತಿಯಾದಂಥ ಒಂದು ಕೃತ್ಯಗಳನ್ನೆಲ್ಲ ಎಸಗಿದ್ದಿರಲ್ಲ, ನಾನು ಕೂಡ ಕೊಲೆಗಡಕ ಅಂತ ಕರಿಬೋದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಮಧ್ಯದಲ್ಲಿ ಒಂದು 10 ಸಾರಿ ಈ ಪ್ರಾಸ್ಟ್ಯೂ ಅನ್ನೋ ಪದವನ್ನು ಕಂಟಿನ್ಯೂಸ್ ಒಂದು 10 ಸಾರಿ ಬಳಸಿಬಿಟ್ರಂತೆ. ಅಶ್ಲೀಲ ಪದ ಬಳಕೆಯನ್ನು ಮಾಡಿರ್ತಕ್ಕಂಥ ಸಿಟಿ ರವಿ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ನಾಯಕರು ಕಾನೂನು ಪರಿಣಿತರ ಜೊತೆ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಸಭಾಪತಿ ಬಸವರಾಜ ಹೊರಟ್ಟಿ ಚೇಂಬರ್ನಲ್ಲಿ DCM DK ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ ಜೊತೆಗೆ ಹೆಬ್ಬಾಳ್ಕರ್ ಎಲ್ಲ ಸೇರಿ HK ಪಾಟೀಲ್ ಜೊತೆ ಮಾತುಕತೆ ನಡೆಸಿ ದೂರನ್ನು ಕೂಡ ಒಂದು ಕಡೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಇದ್ದಂಥ ವ್ಯಕ್ತಿಗಳನ್ನು ಕೂಡ ಕೇಳೋಣ. ಒಂದು ಕಡೆ ಸಚಿವೆ ಉಮಾಶ್ರೀ ಅವರು ಹೇಳಿದ್ದಾರೆ, ಇನ್ನೊಂದು ಕಡೆ ಯತೀಂದ್ರ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ಏನಾಯಿತು ಅಂತ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಂದೆನೇ ನಿಂತಿದ್ದೆ ಅಂತ ಯತೀಂದ್ರ ಅವರು ಹೇಳೋದು, ಸಿದ್ದರಾಮಯ್ಯನವರ ಪುತ್ರ.
ಆರಂಭದಲ್ಲಿ ಈ ರೀತಿಯಾಗಿ ಮಾತು ನಡೀತಾ ಇತ್ತು. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ರವಿ ವಿರುದ್ಧ ಆ ರೀತಿಯ ಆಕ್ರೋಶವನ್ನು ಹೊರ ಹಾಕ್ತಾಯಿದ್ರು, ಕೊಲೆಗಡಕ ಅಂತ ಹೇಳಿ ಮಾತನಾಡ್ತಾಯಿದ್ರು. ಅದ್ರ ಮಧ್ಯೆ ಸಿ ಟಿ ರವಿ ಅವರು ಅದ್ರ ವಿರುದ್ಧವಾಗಿ ಮಾತನ್ನು ಹೇಳಬೇಕಾದ್ರೆ ಪದೇ 10 ಸರಿ ಅದನ್ನು ಬಳಸಿದರು. ಆ ರೀತಿಯಾದಂಥ ಕೆಟ್ಟ ಪದವನ್ನು ಬಳಕೆ ಮಾಡಿದ್ರು. ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಮಾನಸಿಕ ಖಿನ್ನತೆಗೊಳಗಾಗ್ಬಿಟ್ರು, ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ಆಗ ನಾನು ಅವ್ರ ಹತ್ರ ಹೋಗಿ ಕೇಳಿದಾಗ ನನಗದು ಕನ್ಫರ್ಮ್ ಆಯಿತು, ಅವ್ರು ಹೇಳಿದ್ದು ಇದೇ ಪದನ ಅನ್ನೋದು ಕನ್ಫರ್ಮ್ ಆಯಿತು ಅಂತ. ಇನ್ನೊಂದು ಕಡೆ ಮಾಜಿ ಸಚಿವೆ ಆಗಿರ್ತಕ್ಕಂಥ ಉಮಾಶ್ರೀ ಅವರು ಕೂಡ ಇದರ ವಿರುದ್ಧವಾಗಿ ಖಂಡನೆ ಮಾಡಿದ್ರು. ಯಾಕೆಂದರೆ ಆ ಸ್ಥಳದಲ್ಲಿ ನಾನಿದ್ದೆ, ನಿಜಕ್ಕೂ ಕೂಡ ಸಿ ಟಿ ರವಿ ಆ ಪದಪ್ರಯೋಗವನ್ನು ಮಾಡಿದ್ದು ನಿಜ. 10ಕ್ಕೂ ಹೆಚ್ಚು ಬಾರಿ ಅದೇ ರೀತಿಯಾಗಿ ಕೂಗಿದ್ರು. ಸಭಾಪತಿಗಳು ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತ ಒಂದು ಕಡೆ ಒತ್ತಾಯಿಸಿದರು. ಜೊತೆಗೆ JDS ಸದಸ್ಯರಾಗಿರ್ತಕ್ಕಂಥ ಶರವಣ ಅವರು ಕೂಡ ಹೇಳಿದರು. ಯಾಕೆಂದರೆ ಈ ಪ್ರತಿಭಟನೆ ನಡೀತಾ ಇತ್ತು, ವಾಕ್ಸಮರ ನಡೀತಾ ಇತ್ತು, ಸ್ಪೀಕರ್ 10 ನಿಮಿಷ ಮುಂದೂಡಿಕೆ ಮಾಡಿದ್ರು. ಆಗ ಈ ಥರದ ಒಂದು ಪದಗಳು ಬಂದವು, ಕೊಲೆಗಡಕ ಅನ್ನೋದು, ಡ್ರಗಿಸ್ಟ್ ಅನ್ನೋದು, ಈ ಥರದ ಪದಗಳು ಬಂದವು. ಆಗ ಸಿ ಟಿ ರವಿ ಅವರು ಆ ರೀತಿಯಾದಂಥ ಪದವನ್ನು ಪ್ರಯೋಗನೇ ಮಾಡಲಿಲ್ಲ. ನಾನು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೇನೆ. ಆ ಥರದ ಅಶ್ಲೀಲ ಪದ ಬಳಕೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಅಲ್ಲೇ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಶರವಣ ಅವರು ಒಂದು ರಿಯಾಕ್ಷನ್ ಕೊಟ್ಟರು. ಒಂದು ಕಡೆ ಒಬ್ರಿಗೊಬ್ರು ಮಾತನಾಡ್ಕೊಳ್ತಾ ಇದು ಇನ್ನೊಂದು ಹಂತಕ್ಕೆ ಹೋಗೋ ರೀತಿಯಾದಂಥ ಒಂದು ಸೂಚನೆಯನ್ನು ಕೊಡ್ತಾ ಇರೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಆ ರೀತಿಯಾದಂಥ ಪದ ಬಳಕೆಯನ್ನು ಮಾಡಿದ್ರಂತೆ. ನಾನು ಆವಾಗ ಮೇಲ್ಮನೆಯಲ್ಲಿ ಇದ್ದಿಲ್ಲ, ಆದರೆ ಶಾಸಕರು ತಮಗೆ ವಿಷಯವನ್ನು ತಿಳಿಸಿದರು. ಲಕ್ಷ್ಮಿ ಅವರು ತುಂಬ ನೊಂದ್ಕೊಂಡಿದ್ದಾರೆ, ಭಾಳಷ್ಟು ದುಃಖದಲ್ಲಿದ್ದಾರೆ. ಆ ರೀತಿಯಾಗಿ ಏನಾದರೂ ಅವ್ರು ಪದ ಬಳಕೆ ಮಾಡಿದರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅಂತಲೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಸಿ ಟಿ ರವಿ ಅವರು ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟರು. ನಿಜಕ್ಕೂ ಕೂಡ ನೀವು ಅವಹೇಳನಕಾರಿಯಾದಂಥ ಪದವನ್ನು ಬಳಸಿದ ನಿಜನೋ ಸುಳ್ಳೋ ಅದನ್ನು ಹೇಳಿಬಿಡಿ, ಖಂಡಿತವಾಗಿಯೂ ನೀವು ಆ ಥರದ ಕೆಟ್ಟ ಪದವನ್ನು ಬಳಕೆ ಮಾಡಿದ್ರಾ ಇಲ್ವಾ ಅಂತ. ಆಗ 3-4 ಬಾರಿ ಮೀಡಿಯಾದವರು ಅವ್ರನ್ನ ಕೇಳಿದಾಗ ಅವರು ರಿಯಾಕ್ಟ್ ಮಾಡಿದ್ರು. ಸದನದ ದಾಖಲೆಗಳಲ್ಲಿ ನಾನು ಮಾತನಾಡಿದ್ದಿರುತ್ತೆ, ಖಂಡಿತವಾಗಿಯೂ ನೀವು ಅದನ್ನು ಹೋಗಿ ನೋಡ್ಬೋದು, ತೆಗೆಸಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಮಾತನಾಡಿದನೋ ಇಲ್ವೋ ಅಂತ. ಒಂದು ಕಡೆ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆ ಹೋರಾಟ ನಡೀತಾ ಇರೋದು. ನಾನು ಹೇಳಿದ್ನಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAನೇ ಹಲ್ಲೆ ಮಾಡಲಿಕ್ಕೆ ಸಿ ಟಿ ರವಿಯವರ ವಿರುದ್ಧವಾಗಿ ಹಲ್ಲೆ ಮಾಡಲಿಕ್ಕೂ ಕೂಡ ಮುಂದಾಗಿರೋದು. ಒಂದು ಕಡೆ ಸಭಾಪತಿ ಕೊಠಡಿಯಲ್ಲೇ ಈ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಮೌನವಾಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಸಭಾಪತಿಗಳಿಗೆ ದೂರನ್ನು ಕೂಡ ಸಲ್ಲಿಸಲಾಗಿದೆ. ಒಂದು ಕಡೆ ಹೆಬ್ಬಾಳ್ಕರ್ ಬಗ್ಗೆ ಆಕ್ಷೇಪಾರ್ಹ ಪದವನ್ನು ಬಳಕೆ ಮಾಡಿದ್ದು ನಿಜವೇ ಆಗಿದ್ದರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಯಾಕೆಂದರೆ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಕಡೆ ಪೊಲೀಸರ ಬಳಿಯೂ ಕೂಡ ಈಗಾಗಲೇ ಕಂಪ್ಲೇಂಟನ್ನು ರೇಸ್ ಮಾಡಬೇಕು ಅನ್ನೋ ವಿಚಾರವಾಗಿ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸಭಾಪತಿಯವ್ರ ಬಳಿಯೂ ಕೂಡ ಈಗಾಗಲೇ ದೂರನ್ನು ಸಲ್ಲಿಸಲಾಗಿದೆ, ಲಿಖಿತ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಏನೆಲ್ಲ ಆಗಬಹುದು, ಮುಂದೆ ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ಳಬಹುದು, ಇದು ನಿಜಕ್ಕೂ ಕೂಡ ಸಿ ಟಿ ರವಿಯವರು ಈ ಥರದ ಪದಪ್ರಯೋಗವನ್ನು ಮಾಡಿದರೆ ಕಾನೂನಾತ್ಮಕವಾಗಿಯೂ ಕೂಡ ಅವರು ಹೋರಾಡಬೇಕಾಗತ್ತೆ, ಅವ್ರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ ಜನರ ತೆರಿಗೆ ದುಡ್ಡನ್ನು ಈ ರೀತಿಯಾಗಿ ಸುಮ್ಮನೆ ವ್ಯಥಾಹರಣ ಮಾಡ್ತಾ, ಚರ್ಚೆ ಮಾಡ್ತಾ, ಕಾಲಹರಣ ಮಾಡ್ತಾ ಇರೋದಂತೂ ನಾವು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಅದನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿಜಕ್ಕೂ ಕೂಡ ಈ ಥರದ ಒಂದು ಕೆಟ್ಟ ಪದವನ್ನು ಪ್ರಯೋಗ ಮಾಡಿದರೆ ಅವ್ರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾ, ನೀವು ನಿಮಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಘಟನೆಯ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ, ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.